ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಡಿಪ್ರೆಷನ್ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಪರ್ಫ್ಯೂಮ್ ಇದೆ ತಾನೆ ಬ್ಯಾಗ್ ಏನಕ್ಕೆ? ಏನಕ್ಕೆ ಇವತ್ತು ಕ್ಲೀನ್ ಮಾಡ್ತಿದ್ಯಾ? ಸುಮ್ಮನೆ ಯಾಕೋ ನನಗೆ ಗಲೀಜ್ ಅನಿಸ್ತಿದೆ. ಎಷ್ಟು ತಿಂಗಳಿಂದ ಪ್ರಿಯಾ ನಾನು ಸೇರ್ಕೊಂಡು ಕ್ಲೀನ್ ಮಾಡಿದ್ದೆ, ಆಮೇಲೆ ಇವಾಗೇ ಮಾಡ್ತೀನಿ. ನೀನು ಒಬ್ಬಳೇ ಮಾಡಲ್ಲ ಅಂತ ಗೊತ್ತು ನನಗೆ, ಅದಕ್ಕೆ ನಾನೇ ಸ್ಟಾರ್ಟ್ ಮಾಡಿದೆ. ಎಲ್ಲ ಹಿಂಗಾಗಿದೆ ಮನೆ. ಮುಖ ತೋರಿಸು. ಮುಖ ತೊಳ್ದಿಯೇ ಇಲ್ಲ? ಇಲ್ಲ. ಇಲ್ಲಿ ಕಾರ್ನ್ ಬೇಯಿಸ್ತಾ ಇದ್ದಾಳೆ. ನಾನು ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿದ್ದೀನಿ, ಪೂಜೆ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾಹಸ ಮಾಡ್ತಾಳೆ ಅದನ್ನು ಕ್ಲೀನ್ ಮಾಡೋಕ್ಕೆ. ಬಿಡು, ಬೇಡ. ನಿಕ್ಕೆ ಆ ಡ್ರೀಮ್ ಕ್ಯಾಚರು, ಈ ಟೆಡ್ಡಿ ಬೇರು ಎಲ್ಲ ವಾಶ್ ಮಾಡಬೇಕಿತ್ತು ನಿಕ್ಕೆ. ಆ ಎರಡು ಡ್ರೀಮ್ ಕ್ಯಾಚರ್ ಅಂತೂ ಧೂಳು ಹಿಡಿದು ಕೂತ್ಕೊಂಡೆ. ಕೊಡಿಲ್ ನನ್ನ ಬಾಟಲ್ ಕಲೆಕ್ಷನ್ ತೋರಿಸಿ. ಅದ್ರದ್ದೊಂದು ವಿಡಿಯೋ ಮಾಡಾಕ್ತೀನಿ. ಅವತ್ತು ಪೇಂಟ್ ಮಾಡಿದ್ದೆ ಗೈಸ್, ನೋಡಿ. ಟ್ರೈ ಮಾಡಿದೆ ಪೇಂಟ್ ಮಾಡೋಕ್ಕೆ. ಸ್ಟೋನ್ ಮೇಲೆ ಪೇಂಟ್ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆ ಸ್ಟೋನ್ ಪರ್ಫೆಕ್ಟಾಗಿ ಬರಲಿಲ್ಲ. ಇನ್ನೊಂದು ಸ್ಟೋನ್ ಇದೆ ಅಲ್ಲ, ಅಲ್ಲಿತ್ತು ತಾನೇ? ಇನ್ನೊಂದು ಸ್ಟೋನಲ್ಲಿ ಇದೆ ತಾನೇ? ಅದ್ರ ಮೇಲೆ ಪರ್ಫೆಕ್ಟಾಗಿ ಮಾಡ್ತೀನಿ. ಇವಾಗ ಮಾಡಲ್ಲ, ಇನ್ನೊಂದು ದಿನ ಮಾಡ್ತೀನಿ. ಆ ಬಾಕ್ಸು ನಮ್ಮಮ್ಮ ದುಡ್ಡು ಹಾಕಿ ಜೋಡಿಸಿಟ್ಟಿದ್ರು, ನಾನು ಅದಕ್ಕೆ ಜೋಡಿಸ್ತೀನಿ ಅಂತ ತಗೊಬಂದೆ. ಕೊಡಿಲ್ಲ ಅದನ್ನು. ಅದರಲ್ಲಿರೋದನ್ನೇ ತೆಗಿತಾ ಇದ್ದೆ. ಇವಳು ಅವಾಗ ಆಫೀಸಿಂದ ಏನೇನೋ ತರ್ತಿದ್ದೆ, ಈಗೆಲ್ಲ ತರೋದೇ ಬಿಟ್ಬಿಟ್ಟಿಯಲ್ಲ ನನಗೆ. ತಿಂಡಿ ಇದು ಬರ್ತಿಲ್ಲ. ದುಡ್ಡೇ ಇಲ್ಲ ಅದರಲ್ಲಿ. ದುಡ್ಡೇ ಇಲ್ಲ ಕಣೆ. ಅಮ್ಮ ಅಂತೂ ಬೈಕಂಟಿರ್ತದೆ ಹಂಗೆ. ನಾನು ಜೋಡಿಸ್ತೀನಿ ಅಂತ ತಗೊಬಂದು ಅದಕ್ಕೆ ನೀನು ಎಷ್ಟು ದುಡ್ಡು ಹಾಕಿದೀಯ? ಅದಕ್ಕೆ ಹಾಕಿ ಅದ್ರಾಗ ತೆಗ್ದಿದೆ. ಇದು ಪೆಟ್ಟೆ 50 ರೂಪಾಯಿ ಇಸ್ಕೊಂಡು ಕೊಡ್ತೀನಿ ಅಂತ. ನಾನು ಯಾವಾಗ ಕೊಡ್ತೀನಿ ಅಂತ ಹೇಳ, ಬಟ್ ಒಂದಿನ ನಿಜ ಅದಕ್ಕೆ 500 ರೂಪಾಯಿ ಹಾಕಿರ್ತೀನಿ ಅಂತ ಹೇಳಿದ್ರು. ಎಲ್ಲ ತಗೊಬಂದಿರೋದು, ಒಂದು ಯೂಸ್ ಮಾಡಲ್ಲ, ಸುಮ್ಮನೆ ಪ್ಲಾಸ್ಟಿಕ್. ದೊಡ್ಡದಾಗ ನೀನೇ ಹೇಳ್ತೀಯ ಪ್ಲಾಸ್ಟಿಕಲ್ಲಿ ಕುಡಿಬಾರ್ದು ಅಂತ, ಮತ್ತೆ ಬಾಟ್ಲು ತಗೊಬಂದಿರ್ತೀಯ. ಇವೆಲ್ಲ ಯಾವಾಗ ತಗೊಂಡಿದ್ ನಿಕ್ಕಿ? ನಂದು ಅದೆಲ್ಲಿ ಸಿಲಿಂಡರ್ದು ಅಲ್ಲ ಇದೆ ನಿಕ್ಕಿ, ಅದನ್ನ ಕೊಡು. ಎಷ್ಟು ವರ್ಷದ ಬಾಟ್ಲು ಗೊತ್ತಾ ಅದು? ಇದೆಷ್ಟು ಗಲೀಜಾಗಿದೆ. ಅದ್ರಲ್ಲಿ ನೀರು ತೆಗೆದು ಚೆನ್ನಾಗಿತ್ತು. ತೊಳಿಬೇಕು ಇವನ್ನೆಲ್ಲ. ಗರ್ಲ್ಸ್ ಕ್ಯಾನ್ ಡೂ ಎನಿಥಿಂಗ್. ನಾನು ಏನಾದರೂ ಒಂದು ಮಾಡ್ತೀನಿ. ఎవరు ఇంత టాలెంటెడ్ ఉన్నావు? యు ఆర్ రియల్లీ ఎ గాడ్ గిఫ్టెడ్ చైల్డ్. ಇದ್ಯಾವ್ದು? ಅದು ನಿಂದು ಗ್ಲಾಸ್ದ ಇದು? ಅಯ್ಯೋ, ಇದು ಗ್ಲಾಸ್ದು, ಇದು ಅವಳದು, ನಂದಲ್ಲ. ಚೆನ್ನಾಗಿಲ್ಲ ಅವಳದು, ನಂದಷ್ಟೇ ಚೆನ್ನಾಗಿ. ಕೊಡು. ಇದು ಯಾವುದೋ ರೆಸ್ಟೋರೆಂಟಿಂದ ತಗೊಂಬಂದಿದ್ದೆ, ನಿಮ್ಮ ಆಫೀಸ್ದ? ನಿಜ ಹೇಳು. ಇಲ್ಲ, ರೆಸ್ಟೋರೆಂಟ್. ಇಷ್ಟೇನಾ ನನ್ನ ಬಾಟ್ಲುಗಳು? ಇದು ಎಷ್ಟು ಹಳೆ ಬಾಟಲ್ ಗೊತ್ತಾ? ನಾನು ಡಿಗ್ರಿ ಮಾಡುವಾಗಿಂದ ಯೂಸ್ ಮಾಡ್ತಿದ್ದೀನಿ ಈ ಬಾಟಲ್. ಇನ್ನೂ ಇದೆ. ಈಗ ಯಾವಾಗ ಡಿಗ್ರಿ ಆಗಿ ಎಷ್ಟಾಯಿತು? 3 years. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. 3, 4, MSc 5, 6, 7, 8, ಆಲ್ಮೋಸ್ಟ್ 9 years ಬಾಟಲ್ ಇದು. ದೇವ್ರೆ, ಅದೆಷ್ಟು ಸಲ ಕಳೆದು ಸಿಕ್ಕಿದೆ ಗೊತ್ತಾ? ನನ್ನ ಫ್ರೆಂಡ್ಸ್ ಎಲ್ಲ ತಕ್ಕೊಂಡು ಅದು ಕಳೆದೋಗಿದೆ ಅಂತೆಲ್ಲ ನಂಗೆ ಯಾಮರ್ಸಿ ಆಮೇಲೆ ಸಿಕ್ಕಿದೆ. ಇವೆಲ್ಲ ಆ್ಯಕ್ಚುಲಿ ಚೆನ್ನಾಗಿದ್ದಾವೆ, ಈಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ. 9 years, ಆಲ್ಮೋಸ್ಟ್ 9 years. ಅಷ್ಟೇನಾ?
ನಂದು ಬ್ಲ್ಯಾಕ್ ಬಾಟಲ್ ಇದೆ ಅಲ್ಲ, ನನ್ನ ಪ್ರಿಯ ತೊಗೊಂಡೋಗಿದ್ದಾಳೇನೋ ಅಂದ್ಕೊಂಡೆ. ಅವಳ ಹತ್ರ ಒಂದಿದೆ ಅಲ್ವಾ, ಅವಳ ಹತ್ರನ ಚಿಂಟು ಹತ್ರನ ಸೇಮ್. ನಾನು ಅವಳು ನಂದು ಯೂಸ್ ಮಾಡ್ತೀಳೆ ಅಂದ್ಕೊಂಡಿದ್ದೆ. ಚಿಂಟು ತೊಗೊಂಡಿದ್ದು ಅದು ಚಾಕ್ಲೇಟ್ ಕೂಡ ಇಲ್ಲಿ ಚಾಕ್ಲೇಟ್ ಬೂಸ್ಟ್ ಹಿಡಿದು ಹೋಗಿದ್ದೆ ನಾ. ಚಿಂಟುನಾರು ತಿಂತಿದ್ದ. ಚಾಕ್ಲೇಟ್ ಅವೆರಡರಲ್ಲೂ ಇಲ್ವಾ? ಸದ್ಯ ನಾನು ಸುಮ್ಮನೆ ಅದು ವೇಸ್ಟ್ ಆಗುತ್ತೇನೋ ಚಾಕ್ಲೇಟ್, ಅಯ್ಯೋ ತಿಂದೇ ಇಲ್ಲ, ಚಾಕ್ಲೇಟ್ ವೇಸ್ಟ್ ಆಗುತ್ತೇನೋ ಅಂದ್ಕೊಂಡಿದ್ದೆ. ಚಿಂಟುಗಾರು ಕೊಟ್ಟಿದ್ರೆ ಆಗ್ತಿತ್ತೇನೋ ಅಂತ. ಚಿಂಟು ಯಾವಾಗೋ ತಿಂದ್ಬಿಟ್ಟೇನು ಕಾಳ. ಚಾಕ್ಲೇಟ್ ಕೊಡಿಲ್ಲ ಅದನ್ನ. ಚಿನ್ನು ನನಗೀಗ ಮತ್ತೆ ಈ ಫೋಟೋ ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಫೋಟೋ. ಈ ಫೋಟೋ ಇದನ್ನು ಇವಳು ಪೇಪರಲ್ಲಿ ನಾನು ಸುತ್ತಿಟ್ಟಿದ್ದೆ. ಇದನ್ನು ಇವಳು ಪೇಪರ್ ಅಂದ್ಕೊಂಡು ಬಿಸಾಕ್ತಿದ್ಲು. ಇದು ನಂದು, ಶರೀನಾ, ನಾನು, ಭವಾನಿ ಎಲ್ಲ ಇದ್ದೀವಿ. ನಾನು ಕೊಟ್ಟಿದ್ದು ಗಿಫ್ಟ್ ಅದು. ಯಾಕೆ ಹಾಕಿಲ್ಲ? 50 ರೂಪಾಯಿನೋ ಹಾಕಿದ್ದೀನಿ ನಾನು. ಬೇಗ ಕೊಡು. ಇದನ್ನು ನಾನು ಅವಳ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದೆ. ಎಷ್ಟು ರೂಪಾಯಿ ಹಾಕಿ? ನಿಖಿತಾ ಹೆಚ್.ಎಮ್, ನಿಖಿತಾ ಹೆಚ್.ಎಮ್. ನನ್ನ ಹೆಸರೇ ಬರ್ದಿಲ್ವಲ್ಲೇ. 1 ಇಯರ್ ಮೇಲಾಯ್ತಾನೆ ಕೊಟ್ಟು. ಈ ಫೋಟೋನು ಅವಳು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿದೆ, ಹೋಗಿ ಚೆಕ್ ಮಾಡಿ. ಬೇಕಾದರೆ ಅವಳು ಇನ್ಸ್ಟಾಗ್ರಾಮ್ ಅಕೌಂಟ್ನ ಟ್ಯಾಗ್ ಮಾಡಿ. ಉಪ್ಪೇ ಹಾಕ್ಲಿಲ್ಲ ನಾನು. ನೀನು ಯಾರೇ ನೀನು? ಏನು ಅಡುಗೆ ಮಾಡೋದು ಕಲ್ತಿದ್ಯೋ? ಚಿಲ್ಲಿ ಯಾಕೆ ನಂದಕ್ಕೂ ಒಂಚೂರು ಮಾಡಿಕೊಡು. ಬರೀ ಪೆಪ್ಪರೇ ಹಾಕಿದ್ಯಾ? ಯೋಗರ್ಟು ಯಾರು ನಿಂಗ? ನಿಮಗೆ ತಂದಿದ್ದೆ ಯೋಗರ್ಟ್, ನಾನು ಹೇಳ್ತೀನಿ. ವಾವ್, ವಾಟರ್ ಮೆಲನ್ ನನಗೆ. ಅದು ನನಗೆ. ಊರಿಗೆ ಬಂದಿದ್ರೆ ಏನಿಲ್ಲ, ನಾನು ಬಂದ್ಮೇಲೆ ತೊಳಿತಿದ್ದೆ. ಈಗ ಇವತ್ತು ಮನೆ ಕ್ಲೀನ್ ಮಾಡ್ಕ, ನಾಳೆ ಬಟ್ಟೆ ತೊಳ್ಕ. ವರ್ಷ ದೇವ್ರ ಮನೆದು ಇದು ಒಂದೊಂದ್ಸಲ ಹಾಕುವಾಗ ಫುಲ್ ಜೋರಾಗಿ ಬಂದ್ಬಿಡುತ್ತೆ ಎಣ್ಣೆ. ಒಂದೆರಡು ಸಲ ಚಲ್ಲಿದ್ದೀನಿ ನಂಗೆ ಮಾಡಿ. ಚಲ್ದ ಇನ್ನೇನು ಮಾಡ್ತೀಯ? ಫ್ಲವರ್ ಇಡಪ್ಪ ಫಸ್ಟು. ಅದನ್ನು ರೆಡಿ ಮಾಡಿ ಇಟ್ಕೊಂಡು ಮಾಡ್ತೀನಿ ಇದು. ಅದು ಹೊರಗಡೆ ಬೇರೆ ಇದು ಮಾಡಬೇಕು. ಸರಿ, ಮನೆ ಕ್ಲೀನ್ ಆಯಿತು. ಚಿನ್ನು ಪೂಜೆ ಮಾಡ್ತಿದ್ದಾಳೆ. ನಾನಿವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದ್ರೆ ಮುಗೀತು. ಎದ್ದು ಸಂಜೆ ಮಾಡು. ಈವ್ನಿಂಗ್ ಮಾಡಲಾ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಸ್ನಾನ ಮಾಡಿಕೊಂಡೆ ಊಟ ಮಾಡಿದರೆ ಆಗ್ತಿತ್ತು ಅನ್ಸುತ್ತೆ. ಟೈಮ್ ಎಷ್ಟೀಗ? ಸರಿ ಆಗ್ತಾ ಇಲ್ಲ ಅದಕ್ಕೆ. ಅಲ್ಲಿ ಅಪ್ಪನ ಹತ್ರ ಪ್ಲ್ಯಾಂಟು ಅಪ್ಪ ನಂಗೆ ಕೊಡು ಅಂದೆ, ನಾನು ಮರ್ತೇ ಬಂದೆ. ನಾನು ಅಲ್ಲಿ ತುಮಕೂರಲ್ಲಿ ಅಲ್ಲ, ಪ್ರಿಯವ್ರ ಮನೆಯಿಂದ ಅವತ್ತು ಬಾವ ಎಲ್ಲ ಕಿತ್ಕೊಂಡು ಹೋಗು ಅಂತ ಅಂದ್ರ ಕಡೆ. ಅವತ್ತು ಅವ್ರ ಮನೆ ಚೆನ್ನಾಗಿ ಬಿಟ್ಟಿದೆ, ಅವರೇ ಹೇಳಿದ್ರು. ಅಲ್ಲಿರೋದನ್ನ ನೋಡಿದೆ ನಾನು. ಅಲ್ಲಿ ಇನ್ನೊಂದು ಕಡೆ ಇದೆ, ಅದನ್ನು ತೊಗೊಂಡೋಗು, ಇದು ಬೇಡ ಅಂತ. जगज्जालपालं खजत्कण्ठमालं शरच्चन्द्रबालं महादैत्यकालं
ಸಾಂಬಾರು ಸಾರು ಭಾಳ ಚೆನ್ನಾಗಿದೆ ಅನ್ನೋ ನಿಗ್ತಿದೆ. ಅಲ್ಲ ಇದೆಂಥದ್ದಿದೆ? ಚೆನ್ನಾಗಾಗಿದೆ. ನಾನಿವಾಗ ಯೋಗರ್ಟ್ ತಿಂತಾ ಇದ್ದೀನಿ.